ಸರ್. Request all your support and the one man show, the one person behind all of them on stage today. Please put your hands together for the youngest member of Vaya Vikas team, Mr. Srinivas. Day, the best day of our life. ಪ್ರತಿಯೊಂದು ದಿವಸನೂ ನಮ್ಮ ಜೀವನದ ಅತ್ಯುತ್ತಮ ದಿವಸ ಆಗ್ಬೇಕು ಅಂತಾನೆ ವಯ ವಿಕಾಸದ ಕಲ್ಪನೆ, ವಯ ವಿಕಾಸದ ಉದ್ದೇಶ. ಒಂದೇ ಒಂದು ಕಡೆ ಮಾತು, ನಗು. ಒಂದು ಹಾಡಿದೆ, ನಗು ನೀ ನಗು ಅಂತ. ನಗು, ನೀ ನಗು, ನೀವು ನಗಿಸ್ತಾ ಇದ್ರೆ ನಾವೆಲ್ಲ ನಗ್ತಾ ಇರ್ತೀವಿ. ಸೊ ನಿಮ್ಮ ಆಶೀರ್ವಾದ ಭಯ ವಿಕಾಸ ಸದಾ ಇರಲಿ. ನಮ್ಮ ಜೊತೆ ಒಂದು 2 ಮಾತು ಹಂಚ್ಕೊಳ್ಳಕ್ಕೆ ಪ್ರೆಸಿಡೆಂಟ್ ಕರ್ನಾಟಕ ಗವರ್ಮೆಂಟ್ ರಿಟೈರ್ಸ್ ಅಸೋಸಿಯೇಷನ್ ಶ್ರೀಮಾನ್ ಎಲ್ ಭೈರಪ್ಪ ಅವರಿದ್ದಾರೆ. ಒಂದು 2 ನಿಮಿಷ ಅವ್ರು ಮಾತಾಡ್ತಾರೆ. ಅದಾದ ನಂತರ ವಿಶ್ವನಾಥ್ ನಾಯ್ಕ್ ಸರ್ ಮಾತಾಡ್ತಾರೆ. ಅಂಡ್ ಮಿಸ್ಟರ್ ಎ ಕೃಷ್ಣಮೂರ್ತಿ. ಸೊ ಇನ್ ದಿಸ್ ಸೀಕ್ವೆನ್ಸ್ ಪ್ಲೀಸ್ ಬನ್ನಿ ಸರ್. ವಯ ವಿಕಾಸ ಸಂಸ್ಥೆಯ ಸಂಸ್ಥಾಪಕನಂತ ಗೋಪಾಲ್ ಕೃಷ್ಣ ಅವರೇ, ಈ ಒಂದು ಕಾರ್ಯಕ್ರಮಕ್ಕೆ ಭಾಗವಹಿಸ್ತಕ್ಕಂಥ ಎಲ್ಲ ಹಿರಿಯ ಅಧಿಕಾರಿಗಳೇ, ಸಂಘಟನಾ ಮಾಡಿರ್ತಕ್ಕಂಥ ಎಲ್ಲ ಪದಾಧಿಕಾರಿಗಳು ಮತ್ತು ಸಂಘಟನೆ ಮಾಡತಕ್ಕಂಥ ನಮ್ಮ ಆಚಾರ್ಯದ ಶ್ರೀನಿವಾಸ್ ಅವರೇ, ಪವಿತ್ರಮಯ್ಯ ಅವರೇ, ವಯ ವಿಕಾಸ ಸಂಸ್ಥೆ ಪ್ರಾರಂಭವಾಗಿ 5ನೇ ವರ್ಷದ ವಾರ್ಷಿಕೋತ್ಸವವನ್ನು ನಾವೆಲ್ಲರೂ ಕೂಡ ಆಚರಣೆ ಮಾಡ್ತಾಯಿದ್ದೇವೆ. ವಯ ವಿಕಾಸ ಸಂಸ್ಥೆಗೆ ಇನ್ನೂ ಹೆಚ್ಚಿನ ಶಕ್ತಿಯನ್ನು ಕೊಡಲಿ, ಈ ರಾಷ್ಟ್ರದ ಹಿರಿಯ ನಾಗರಿಕರಿಗೆ ಏನು ಒಂದು ಆರೋಗ್ಯ ಬಾಧ್ಯದ ಸೌಲಭ್ಯವನ್ನು ಕೊಡಬೇಕು ಅಂತೇಳಿ ಒಂದು ಉದ್ದೇಶ ಇದೆ. ಆ ಉದ್ದೇಶಕ್ಕೆ ನಾವೆಲ್ಲರೂ ಕೂಡ ಕೆಲಸವನ್ನು ಮಾಡಬೇಕಾಗಿದೆ. 5 ವರ್ಷ ವಾರ್ಷಿಕೋತ್ಸವಕ್ಕೆ ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರಿ ನಿವೃತ್ತಿ ನೌಕರ ಸಂಘದಿಂದ ನಾನು ವೈಯಕ್ತಿಕವಾಗಿ ತುಂಬ ಹೃದಯ ಶುಭಾಶಯ ಕೊಡ್ತೇನೆ. ತನ್ಮಾನ್ಯರೇ, ನಮ್ಮ ಶ್ರೀನಿವಾಸ್ ಅವರು ಮತ್ತು ಪವಿತ್ರ ಮೇಡಮ್ ಅವರು ಸರ್ಕಾರಿ ನಿವೃತ್ತಿ ನೌಕರರ ಸಂಘ MOU ಮಾಡ್ಕೊಬೇಕು, ಒಡಂಬಡಿಕೆ ಮಾಡ್ಕೊಬೇಕು ಅಂತೇಳಿ ನಮ್ಮಲ್ಲಿ ಮನವರಿಕೆ ಮಾಡಿಕೊಟ್ರು. ನಾವು ಇವತ್ತು ಈ ಒಂದು ಸಂಸ್ಥೆಗೆ ಒಡಂಬಡಿಕೆಯನ್ನು ಮಾಡಿದ್ದೇವೆ, ರಾಜ್ಯ ಸರ್ಕಾರಿ ನಿವೃತ್ತಿ ನೌಕರರ ಸಂಘ. ನಮ್ಮ ಸಂಘದಲ್ಲಿ ಸುಮಾರು 5 ಲಕ್ಷ ಸರ್ಕಾರಿ ನಿವೃತ್ತಿ ನೌಕರಿದ್ದಾರೆ. ತಾಲೂಕು ಮಟ್ಟದಲ್ಲಿ, ಜಿಲ್ಲಾ ಮಟ್ಟದಲ್ಲಿ ನಮ್ಮ ಸಂಸ್ಥೆ ಪ್ರಾರಂಭವಾಗಿದೆ. ಎಲ್ಲ ಕೆಲಸ ಕಾರ್ಯಗಳನ್ನು ಚೆಂಡೂಟೆ ಮಾಡ್ತಾ ಇದ್ದಾರೆ. ಸೊ ಹೀಗಾದರೆ ನಮ್ಮ ತಾಲೂಕು ಮತ್ತು ಜಿಲ್ಲೆಯಲ್ಲಿರ್ತಕ್ಕಂಥ ನಿವೃತ್ತಿ ನೌಕರರ ಹಿರಿಯ ನಾಗರಿಕರ ಒಂದು ಪಟ್ಟಿಯನ್ನು ಸುಮಾರು 40,000 ರಿಂದ 50,000 ಸದಸ್ಯರನ್ನು ಈಗಾಗಲೇ ನಾವು ಮಾಡಿದ್ದೀವಿ. ಇನ್ನೂ 5 ಲಕ್ಷ ಜನರೂ ಕೂಡ ಈ ಒಂದು ವಯ ವಿಕಾಸ ಸಂಸ್ಥೆಗೆ ಸದಸ್ಯತ್ವವನ್ನು ಪಡೆಯಬೇಕು ಅಂತೇಳಿ ನಾವು ಬರುವ 15ನೇ ತಾರೀಕು ಒಂದು ಕಾರ್ಯಕಾರಿ ಸಭೆಯನ್ನು ಕರೆದಿದ್ದೇವೆ. ಅವತ್ತು ಎಲ್ಲ ತಾಲೂಕು ಜಿಲ್ಲೆಯವರು ಪಟ್ಟಿಯನ್ನು ತರಬೇಕು ಅಂತ ಸೂಚನೆ ಕೊಟ್ಟಿದ್ದೇವೆ. ಆ ಪಟ್ಟಿಯ ಬಂದ ತಕ್ಷಣವೇ ನಮ್ಮ ಶ್ರೀನಿವಾಸ್ ಅವರಿಗೆ ಮತ್ತು ಪವಿತ್ರಮಯ್ಯ ನಾವು ಕಳಿಸ್ಕೊಡ್ತೇವೆ. ಸೊ ಅದ್ರ ಜೊತೆಗೆ ಆಲ್ ಇಂಡಿಯಾ ಪೆನ್ಷನರ್ಸ್ ಫೆಡರೇಷನ್ ಏನು ಒಂದು ಸಂಸ್ಥೆ ಇತ್ತೀಚೆಗೆ 25-29ನೇ ತಾರೀಕು ಕಳೆದ ತಿಂಗಳಲ್ಲಿ ಜೈಪುರಲ್ಲಿ ಕಾರ್ಯಕಾರಿ ಸಮಿತಿ ನಡೆಯಬೇಕು. ಸೊ ಆ ಒಂದು ಸಂಘಟನೆಗೆ ರಾಷ್ಟ್ರದ ಸುಮಾರು 21 ರಾಜ್ಯಗಳು ಹಿರಿಯ ಸರ್ಕಾರಿ ನೌಕರ ಸಂಘಗಳು ಅಪ್ಲಿಕೇಶನ್ ಆಗಿದ್ದಾರೆ. ಸೊ ಅದಕ್ಕೆ ನಾವು ಕೂಡ ಅಪ್ಲಿಕೇಶನ್ ಆಗಿದ್ದೇವೆ. ಸೊ ಆದ್ದರಿಂದ ಈ ವಯ ವಿಕಾಸ ಸಂಸ್ಥೆಗೆ ಇನ್ನೂ ಶಕ್ತಿ ತುಂಬಲು ಬಹುಶಃ ಅದು ಅನುಕೂಲ ಆಗ್ಬೋದು ಅನ್ನತಕ್ಕಂಥ ಮಾತನ್ನು ಹೇಳಿಕೆ ನಾನು ಬಯಸ್ತೇನೆ. ಬೇರೆ ಬೇರೆ ರಾಜ್ಯಗಳಲ್ಲಿ ಸರ್ಕಾರಿ ನಿವೃತ್ತಿ ನೌಕರ ಸಂಘಟನೆಗಳಿದ್ದಾವೆ, ಇಡೀ ಭಾರತ ದೇಶದಲ್ಲಿದೆ. ಮತ್ತು ಮುಂದಿನ ಆರ್ಥಿಕ ಸೌಲಭ್ಯಗಳ ಬಗ್ಗೆ, ನಿವೃತ್ತಿ ನೌಕರರಿಗೆ, ಪಿಂಚಣಿದಾರರಿಗೆ ಬರಬೇಕಾದ ಸೌಲಭ್ಯಗಳ ಬಗ್ಗೆ, ಆರೋಗ್ಯ ಸುಧಾರಣೆಯ ಬಗ್ಗೆ ಸಾಕಷ್ಟು ಚರ್ಚೆಗಳನ್ನು 25-29ನೇ ತಾರೀಕು ಜೈಪುರದಲ್ಲಿ ನಡೆಯುವ ಕಾರ್ಯಕಾರಿ ಸಮಿತಿ ಚರ್ಚೆಗಳಾದವು. ಈಗ 8ನೇ ವೇತನ ಆಯೋಗ ರಚನೆ ಆಗಿ ಕೆಲಸವನ್ನು ಮಾಡ್ತದೆ. ನಮ್ಮ ಪಿಂಚಣಿದಾರರಿಗೆ ಯಾವ ರೀತಿಯ ಸೌಲಭ್ಯ ಕೊಡ್ತದೆ ಅನ್ನತಕ್ಕಂಥ ವಿಚಾರ ಕೂಡ ನಾವು ಚರ್ಚೆಯನ್ನು ಮಾಡಿದ್ವಿ. ಸೊ ಹಾಗಾಗಿ
ಈ ಒಂದು ಸಂಸ್ಥೆ ಇನ್ನೂ ಹೆಚ್ಚಿನದಾಗಿ ವಿಕಾಸವಾಗಿ ಬೆಳೀಲಿ. ಅದೇ ರಾಷ್ಟ್ರದ ಹಿರಿಯ ನಾಗರಿಕೆ ಏನು ಒಂದು ಆರೋಗ್ಯವನ್ನು ಕಾಪಾಡಿಕೊಳ್ಳೋಕ್ಕೆ ಯೋಜನೆ ತಪ್ಪಿರಲಿ ಅವೆಲ್ಲನೂ ಕೂಡ ಅನುಷ್ಠಾನ ಮಾಡಲಿಕ್ಕೆ ತಾವೆಲ್ಲರೂ ಸಹಕಾರವನ್ನು ಕೊಡಿ. ನಿಮ್ಮ ಜೊತೆ ಸರ್ಕಾರಿ ನಿವೃತ್ತಿ ನೌಕರರ ಸಂಘ ಸದಾ ನಿಮ್ಮ ಜೊತೆ ಇರ್ತದೆ. ನೀವು ಹೆಚ್ಚಿನದಾಗಿ ಇನ್ನೂ ಏನು ನಮ್ಮ ಕೆಲಸಗಳನ್ನು ತಾವು ಕೊಟ್ಟರೆ ಆ ನಿಮ್ಮ ಸಂಸ್ಥೆಗೆ ಸಹಕಾರ ಕೊಡ್ತೇವೆ ಅನ್ನತಕ್ಕಂಥ ಮಾತನ್ನು ಹೇಳಿ ಈ ಒಂದು ಸಂದರ್ಭದಲ್ಲಿ ಮಾತನಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂಥ ತಮಗೆಲ್ಲರಿಗೂ ಹೊಂದಿಸಿ ನನ್ನ ಎರಡು ಮಾತನ್ನು ಮುಗಿಸ್ತೇನೆ. ಜೈ 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 ಕನ್ನಡ. That was our pleasure to listen to you. ಚೆನ್ನಾಗಿ ಮಾತುಗಳನ್ನು ಹೇಳಿದ್ರಿ. ಧನ್ಯವಾದಗಳು. Actually now we have stepped into our voices of our seniors and